ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ MBA MCA MTech ಸ್ಟೂಡೆಂಟ್ಸ್ ಫೀಸ್ ಎಷ್ಟಿರುತ್ತೆ, ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರಿ. ಆ ಟಾಪಿಕ್ನ ನಾನು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ನೀವು ಅಮೌಂಟ್ನ ಎರಡು ಕಡೆ ಪೇ ಮಾಡ್ತೀರಾ. ಒಂದು KA ಫೀಸು, ಇನ್ನೊಂದು ಕಾಲೇಜ್ ಫೀಸ್ ಅಂತ. KA ಫೀಸ್ ಏನಪ್ಪ ಅಂದರೆ ನಿಮಗೆ ಫಸ್ಟ್ ರೌಂಡು ಇಲ್ಲ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಅಲಾಟ್ ಆಗುತ್ತೆ. ಸೊ ಆಗ ನೀವು ಅಮೌಂಟ್ನ ವಿತಿನ್ 2 to 3 ಡೇಸಲ್ಲಿ ನೀವು KAದವ್ರಿಗೆ ಚಲನ್ ಮೂಲಕ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಇನ್ನು ಕಾಲೇಜ್ ಫೀಸ್ ಏನಪ್ಪ ಅಂದರೆ ಅದು ಅಡ್ಮಿಷನ್ ಫೀಸ್ ಅಂತ. ನೀವು ಕಾಲೇಜ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಸೊ ಇವೆರಡು ಸೇರಿದ್ರೆ ನಿಮಗೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಒಂದು ಟೋಟಲ್ ಫೀಸ್ ಸಿಗುತ್ತೆ. ಫಸ್ಟ್ ಗೌರ್ಮೆಂಟ್ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ನೋಡೋಣ, ದೆನ್ ಪ್ರೈವೇಟ್ ಕಾಲೇಜಸ್. ಗೌರ್ಮೆಂಟ್ ಕಾಲೇಜಸಲ್ಲಿ MBA MCA MTech ಸ್ಟೂಡೆಂಟ್ಸ್ಗೆ ಸೇಮ್ ಫೀಸ್ ಇರುತ್ತೆ. ಅದು KA ಫೀಸ್ ಆಗಿರ್ಬೋದು, ಕಾಲೇಜ್ ಫೀಸ್ ಆಗಿರ್ಬೋದು. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ 2022 KA ಫೀಸ್ ಬಂದುಬಿಟ್ಟು 31,310 ರುಪೀಸ್ ಇದೆ. ಅವ್ರು ಅಫಿಷಿಯಲಾಗಿ ಹೇಳಿದರೆ ಎವ್ರಿ ಇಯರು 5 to 10% ಇಂಕ್ರಿಮೆಂಟ್ ಆಗುತ್ತೆ ಅಂತ. ಬಟ್ ಲಾಸ್ಟ್ ಇಯರು ಜಸ್ಟ್ 250 ರುಪೀಸ್ ಮಾತ್ರ ಇಂಕ್ರಿಮೆಂಟ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು KA ಫೀಸ್ ಬಂದುಬಿಟ್ಟು 31,560 ರುಪೀಸ್ ಇದೆ. ಸೊ ಅಂದರೆ 250 ರುಪೀಸ್ ಮಾತ್ರ ಅವ್ರು ಇಂಕ್ರಿಮೆಂಟ್ ಮಾಡಿದ್ದಾರೆ. ನಿಮ್ಮ ಲಕ್ ಚೆನ್ನಾಗಿತ್ತು ಅಂದರೆ ಈ ವರ್ಷಗಳನ್ನು ಜಸ್ಟ್ 250 ರುಪೀಸ್ ಮಾತ್ರ ಇಂಕ್ರಿಮೆಂಟ್ ಮಾಡ್ತಾರೆ. ಇನ್ ಕೇಸ್ ಬ್ಯಾಡ್ ಲಕ್ ಅವರು 10% ಇಂಕ್ರಿಮೆಂಟ್ ಮಾಡಿದ್ರು ಅಂದರೆ ನೀವು KAದವ್ರಿಗೆ 34,750 ರುಪೀಸ್ನ ಚಲನ್ ರೂಪದಲ್ಲಿ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಕಾಲೇಜ್ ಫೀಸ್ 2022 10,000 to 25,000 ಇತ್ತು. ಅದೇ 2023 ಬಂದರೆ 10,000 to 28,000 ಆಗಿದೆ. ಅಂದರೆ ಮ್ಯಾಕ್ಸಿಮಮ್ ಕಾಲೇಜ್ ಫೀಸ್ ಮಾತ್ರ 3,000 ಇಂಕ್ರಿಮೆಂಟ್ ಮಾಡಿದ್ದಾರೆ. ಅದೇ ಈ ವರ್ಷ ಅವರು ಮ್ಯಾಕ್ಸಿಮಮ್ ಕಾಲೇಜ್ ಫೀಸ್ ಮಾತ್ರ ಇಂಕ್ರಿಮೆಂಟ್ ಮಾಡಿದ್ರೆ 31,000 ಆಗುತ್ತೆ. ಸೊ 10,000 to 31,000 ಒಳಗಡೆ ನೀವು ಕಾಲೇಜ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ಟೋಟಲ್ ಫೀಸ್ ಬಂದುಬಿಟ್ಟು 41,000 to 65,000 ಒಳಗಡೆ ಇರುತ್ತೆ. ಸೊ ಇದು ಗೌರ್ಮೆಂಟ್ ಕಾಲೇಜಸ್ಗೆ ನೀವು ಅಮೌಂಟು ಕಟ್ಟಬೇಕಾಗುತ್ತೆ. ಇನ್ನು SC ಆ್ಯಂಡ್ SC ಸ್ಟೂಡೆಂಟ್ ಬಂದರೆ 2022 ಜಸ್ಟ್ 500 ರುಪೀಸ್ ಮಾತ್ರ ಚಲನ್ ರೂಪದಲ್ಲಿ KAದವ್ರಿಗೆ ಅಮೌಂಟ್ ಪೇ ಮಾಡ್ತಾಯಿದ್ರು. ಅದೇ ಇನ್ನು 2023 ಬಂದರೆ 750 ರುಪೀಸ್ ಮಾಡಿದ್ದಾರೆ. ಇನ್ನು ಈ ವರ್ಷ ನೀವು 250 ರುಪೀಸ್ ಇಂಕ್ರಿಮೆಂಟ್ ಮಾಡಿದ್ರೆ 1000 ರುಪೀಸ್ನ ನೀವು ಚಲನ್ ರೂಪದಲ್ಲಿ KAದವ್ರಿಗೆ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಇನ್ನು ಪ್ರೈವೇಟ್ ಕಾಲೇಜಲ್ಲಿ MBA ಮತ್ತು MCA ಸ್ಟೂಡೆಂಟ್ಸ್ಗೆ ಸೇಮ್ ಫೀಸ್ ಇರುತ್ತೆ. ಅದು KA ಫೀಸ್ ಆಗಿರ್ಬೋದು, ಕಾಲೇಜ್ ಫೀಸ್ ಆಗಿರ್ಬೋದು. ಬಟ್ MTech ಸ್ಟೂಡೆಂಟ್ಸ್ಗೆ KA ಫೀಸು ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು MBA ಮತ್ತು MCA. ಬಟ್ ಕಾಲೇಜ್ ಫೀಸು ಸ್ವಲ್ಪ ಕಡಿಮೆ ಇರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು 2022 KA ಫೀಸ್ ಬಂದುಬಿಟ್ಟು 66,310 ರುಪೀಸ್ ಇದೆ. ಅದು MBA ಮತ್ತು MCAಗೆ. ಬಟ್ MTech ಸ್ಟೂಡೆಂಟ್ಸ್ಗೆ 77,310 ರುಪೀಸ್ ಇದೆ. ಇನ್ನು ನೆಕ್ಸ್ಟ್ ಇಯರಲ್ಲಿ 2023ಗೆ ಜಸ್ಟ್ 3,000 ಮಾತ್ರ ಇಂಕ್ರಿಮೆಂಟ್ ಮಾಡಿದ್ದಾರೆ. ಅಂದರೆ 5% ಇಂಕ್ರಿಮೆಂಟ್ ಮಾಡಿದ್ದಾರೆ. ಅದೇ 2024ಗೆ ಬಂದರೆ 5% ಇಂಕ್ರಿಮೆಂಟ್ ಆಯಿತು ಅಂದರೆ MBA ಮತ್ತು MCA ಸ್ಟೂಡೆಂಟ್ಸ್ಗೆ 72,000 ಬರುತ್ತೆ. ಇಲ್ಲ ಅವರು 10% ಇಂಕ್ರಿಮೆಂಟ್ ಮಾಡಿದ್ರು ಅಂದರೆ 75,000 ಬರುತ್ತೆ. ಇನ್ನು MTech ಸ್ಟೂಡೆಂಟ್ಸ್ಗೆ 83,000 to 88,000 ನೀವು KA ಅವರಿಗೆ ಅಮೌಂಟ್ನ ಚಲನ್ ರೂಪದಲ್ಲಿ ಪೇ ಮಾಡಬೇಕಾಗುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಕಾಲೇಜ್ ಫೀಸಲ್ಲಿ ಎವ್ರಿ ಇಯರು 10% ಅಷ್ಟು ಇಂಕ್ರಿಮೆಂಟ್ ಆಗ್ತಾ ಇದೆ. ಅದು ಕೂಡ ಮ್ಯಾಕ್ಸಿಮಮ್ ಕಾಲೇಜ್ ಫೀಸಲ್ಲಿ ಮಾತ್ರ. ಸೊ ಈ ವರ್ಷ MBA ಮತ್ತು MCA ಸ್ಟೂಡೆಂಟ್ಸ್ ಅವರು 20,000 to 50,000 ರುಪೀಸ್ನ ಕಾಲೇಜ್ ಫೀಸಾಗಿ ಕಟ್ಟಬೇಕಾಗುತ್ತೆ. ಅದೇ MTech ಸ್ಟೂಡೆಂಟ್ಸ್ ಅವರು 20,000 to 40,000 ರುಪೀಸ್ನ ಕಾಲೇಜ್ ಫೀಸಾಗಿ ಕಟ್ಟಬೇಕಾಗುತ್ತೆ. ಸೊ ಟೋಟಲ್ ಫೀಸ್ ಫಾರ್ MBA MCAಗೆ ಈ ವರ್ಷ 92,000 to 1,25,000 ಇರುತ್ತೆ. ಅದೇ MTech ಸ್ಟೂಡೆಂಟ್ಸ್ಗೆ 1,03,000 to 1,28,000 ವರೆಗೂ ಇರುತ್ತೆ. ಸೊ ಇದು ಗೈಸ್ 2024 ಫೀಸ್ ಸ್ಟ್ರಕ್ಚರ್ ಫಾರ್ MBA MCA ಆ್ಯಂಡ್ MTech ಸ್ಟೂಡೆಂಟ್ಸ್. ನಿಮ್ಗೇನಾದರೂ ಈ ವಿಡಿಯೋಯಿಂದ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.